ಇದಕ್ಕೆ ಮೇಲಿರುವಂತಹ ಎಲ್ಲ ನನ್ನ ಸ್ನೇಹಿತ ಮಿತ್ರರಿಗೂ ಮತ್ತು ನನ್ನ ಸಿಬ್ಬಂದಿ ವರ್ಗಕ್ಕೆ ಜೊತೆಗೆ ತಂದೆ ತಾಯಿಗಳ ಸಮಾನರಾಗಿರುವಂತಹ ನಿಮ್ಮೆಲ್ಲರಿಗೂ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಜೊತೆಗೆ ಬಹಳ ಪಂಪಾಯಿ ಸ್ವಾಮಿ ಅವರ ಸೇವೆ ಬಹಳ ಅದ್ಭುತವಾಗಿರುವಂತದ್ದು. ಯಾಕಂದ್ರೆ ಅವರು ಒಂದ್ ಮಾತು ಕೇಳಿದೆ ಹೆಂಗಂತೇಳಿ, ಯಾಕಂದ್ರೆ ಬೇರೆ ಬೇರೆಯವರೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಅದು ಮಾಡ್ಕೊಂಡು ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅವು ಮಾಡಿ ಸ್ಕ್ಯಾನರ್ ಹಾಕಿ ಏನೇನೋ ಮಾಡ್ಕೊಂಡು ಬರ್ತಾರೆ. ಬಟ್ ಮನುಷ್ಯ ತನ್ನ ದುಡಿದ ಹಣದಲ್ಲಿ ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳಾರ್ದೆ ಅವ್ರ ದುಡ್ಡನ್ನು ತಗೊಂಡ್ಬಂದು ನಿಮಗೆಲ್ಲರಿಗೆ ಹಾಕಿ ಮಾಡುವಂತ ಪ್ಯಾಷನ್ ಇದೆಯಲ್ಲ, ಅದು ಅದ್ಭುತ. ಇದೆಯಲ್ಲ, ಆ ಭಗವಂತ ಅವ್ರಿಗೆ ಇನ್ನ ಐಶ್ವರ್ಯ ಆರೋಗ್ಯ ಕೊಡ್ಲಿ. ಅದ್ರ ಜೊತೆಗೆ ಪುನೀತ್ ನಿಮ್ಮ ಆಶ್ರಮಕ್ಕಂತೂ ನಾವು ದಯವಿಟ್ಟು ಏನು ಕೊಟ್ಟಿಲ್ಲ, ಇದೇ ಫಸ್ಟ್ ಅನ್ಕೊಂಡಿದ್ದೀನಿ. ಬೇರೆ ಎಲ್ಲಾ ಆಶ್ರಮಕ್ಕೆ ಬಹಳಷ್ಟು ತಗೊಂಡಿದ್ದಾರೆ, ಅದನ್ನ ಹೇಳೋದು ಬೇಡ. ಇಲ್ಲಿ ಪ್ರತಿನಿತ್ಯನೂ ತಗೊಳ್ತಿರ್ತಾರೆ. ನಿನ್ನ ಆಶ್ರಮಕ್ಕೆ ಮಾತ್ರ ಡೆಫಿನೆಟ್ಲಿ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಅವಶ್ಯಕತೆ ಇರುವಂತದ್ದು ಏನಿತ್ತಂತಂದ್ರು ಅದು ಎಷ್ಟು ಮಟ್ಟಿಗೆ ಆಗತ್ತೆ ಬಡ್ಜೆಟ್, ಆ ಬಡ್ಜೆಟ್ ಅಲ್ಲಿ ನಿನ್ನ ಆಶ್ರಮಕ್ಕೆ ನಾವು ಮಾಡಿಕೊಡ್ತೀವಿ. ಅದ್ರಿಗೆ ಎರಡು ಮಾತಿಲ್ಲ. ಎಲ್ಲಾ ಆಶ್ರಮಗಳು ಆಗ್ಬಿಟ್ಟಿದ್ದೇವೆ ನಮ್ಮಿದ್ರಲ್ಲಿ, ಬಟ್ ನಿನ್ನ ಆಶ್ರಮಕ್ಕೆ ಏನು ಮಾಡಿಲ್ಲ ನಾವು. ಮುಂದಿನ ದಿನಮಾನಗಳಲ್ಲಿ ಆರ್ಥಿಕವಾಗಿ ಅಥವಾ ಏನಾದ್ರೂ ಮಾಡೋದಿತ್ತಪ್ಪ ಅಂದ್ರೆ ನೀನ್ ಹೇಳಿದ್ರೆ ನಮ್ಮ ಹುಡುಗರು ಅದನ್ನ, ನಮ್ಮ ಗುಂಡಯ್ಯ ಆಗ್ಲಿ, BM ಪಾಟೀಲ್ ಆಗ್ಲಿ, ನಮ್ಮ ಸೋಯಬ್ ಆಗ್ಲಿ ಅದನ್ನ ನಿಮಗೆ ಮಾಡಿ ಕೊಡ್ತಾರೆ. ನನಗೆ ಹೇಳ್ಬೇಕಂತ ಏನಿಲ್ಲ, ಅವ್ರ ಗಮನಕ್ಕೆ ತಗೊಂಡ್ಬಂದ್ರೆ ಸಾಕ, ಅವ್ರ ನನ್ನ ಗಮನಕ್ಕೆ ತಗೊಂಡ್ಬರ್ತಾರೆ. ಅಂತ ಒಂದು ಅದ್ಭುತವಾಗಿರುವಂತ ಕೆಲಸ ನಿಮ್ಮ ಫ್ಯಾಮಿಲಿ